ಹದಗೆಟ್ಟ ರಸ್ತೆಗೆ ಮುಕ್ತಿ ದೊರೆಯುವುದು ಯಾವಾಗ? ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಮಸಳಿ ಕ್ರಾಸ್ನಿಂದ ಬಂಥನಾಳ ಮುಖ್ಯ ರಸ್ತೆ ಸಂಪೂರ್ಣ ತಗ್ಗು ಗುಂಡಿಗಳಿಂದ ಹದಗೆಟ್ಟರೂ ಕಣ್ಣಿಗೆ ಕಂಡ್ರೂ ಕಾಣದ ಹಾಗೆ ಜನಪ್ರತಿನಿಧಿಗಳು ಕುಳಿತಿದ್ದಾರೆ. ಈ ಬಂಥನಾಳ ರಸ್ತೆಯಲ್ಲಿ ದಿನಾಲು ಸಂಚರಿಸುವ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಸಂಚರಿಸುವಂತಹ ಪ್ರಯಾಣಿಕರು ಹಿಡಿ ಶಾಪ ಹಾಕಿಯೇ ಈ ರಸ್ತೆಯಲ್ಲಿ ಪ್ರಯಾಣಿಸುವಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ಈ ಬಂಥನಾಳ ರಸ್ತೆಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರೇ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಸರ್, ಇದು ಯಾವ ರಸ್ತೆ ಸರ್? ಇದು ನೋಡಿ ಸರ್, ಇದು ಬಂತನಾಳದಿಂದ ತಾಂಬಾ ಗ್ರಾಮಕ್ಕೆ ಹೋಗುವಂತ ರಸ್ತೆ ಯಾವ ರೀತಿ ಹದಗೆಟ್ಟಿದೆ ನೋಡಿ ಸರ್. ಇದು ಏನು ಎತ್ತಿನ ಬಂಡಿ ರಸ್ತೆನೋ ಅಥವಾ ಡಾಂಬರ್ ರೋಡ್ ಸರ್? ಡಾಂಬರ್ ರಸ್ತೆನೇ ಈ ರೀತಿ ಆಗಿದೆ ಸರ್. ಸರ್, ಇದಕ್ಕೆ ಯಾರು ಅಧಿಕಾರಿಗಳು ಕ್ರಮ ವಹಿಸಿಲ್ಲ? ಇದಕ್ಕೆ ಯಾರು ಏನು ನೋಡ್ತಾ ಇಲ್ಲ. ಮಾನ್ಯ ಈ ಭಾಗದ ಶಾಸಕರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ಬೇಕು. ನೋಡ್ರಿ, ಕಾರ್ ಹೋಗ್ತಾ ಇಲ್ಲ, ಯಾವುದೇ ಮೋಟರ್ ಸೈಕಲ್ ಹೋಗ್ಬೇಕಾದ್ರೂ ಹೋಗ್ತಾ ಇಲ್ಲ ಸರ್. ಏನು ಒಡ್ಡು ಹೊಡೆದು ಬಿಟ್ಟಿದಾರಲ್ಲ ಸರ್? ಈ ಕಡೆ ಆ ಕಡೆ ರೋಡನ್ನೇ ಅಡ್ಡಿ ಆ ಕಡೆ ಬಿಟ್ಟಿದ್ದಾರೆ. ಅಂದ್ರೆ ರೋಡ್ ಎಷ್ಟು ಹದಗೆಟ್ಟಿದೆ ನೋಡಿ ಸರ್. ಇದು ಪೂರ್ಣ ಇದು ಏನು ಉಳ್ದೇ ಇಲ್ಲ, ರಸ್ತೆನೇ ಇಲ್ಲ ಸರ್. ಹೋಗೋದು ಬಹಳ ಕಷ್ಟ ಆಗಿಬಿಟ್ಟಿದೆ. ಬರೇ ಗುಂಡಿ ಗಾಡಿ ಮೇಲೆ ಏನಾದ್ರು ಹೆಣ್ಮಕ್ಳು ತಗೊಂಡು ಹೋಗ್ತಿದ್ರೆ ಅಲ್ಲೇ ಬಿದ್ರೆ ಹೆಣ್ಮಕ್ಳು ಸ್ಪಾಟ್ ಮೇಲೆ ಹೋಗುವಂತ ಒಂದು ಪ್ರಸಂಗ ಇದು. ನೋಡ್ರಿ, ಇದು ರಸ್ತೆ ಹೇಗಿದೆ. ಈ ತರ ರಸ್ತೆಗಳಿದ್ರೆ ಹಳ್ಳಿಗಳು ಉದ್ಧಾರ ಆಗುದು ಹೆಂಗ್ ಆಗ್ಬೇಕು ಹೇಳಿ ಗುರುಗಳೇ? ಸಾಧ್ಯ ಇಲ್ಲ. ಇದು ಗರ್ಭಿಣಿ ಮಹಿಳೆಯರು ಏನಾದ್ರು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಅಂತಂದ್ರೆ ಬಹಳಷ್ಟು ಕಷ್ಟ ಆಗೋದು. ಹೌದೌದು, ಇಲ್ಲೇ ಡೆಲಿವರಿ ಆಗಿಬಿಡ್ತೈತೆ ಅವ್ರದ್ದು. ಆ ರೀತಿ ಪರಿಸ್ಥಿತಿ ಇದೆ ಈ ರೋಡಿಂದು. ಸರ್, ಎಷ್ಟು ಕಿಲೋಮೀಟರ್ ಈ ರೀತಿ ಐತೆ ಸರ್? ಇದು ಸುಮಾರು ಇದು ಸರ್ 3 ಕಿಲೋಮೀಟರ್ ಇದೆ ಸರ್. ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ರೋಡ್? ಇದು ಬಂತನಾಳದಿಂದ ತಾಂಬಾಕ್ ಹೋಗುತ್ತೆ. ಹೊಳಿ ತಾಂಬಾದಿಂದ ಇದು ಸಿಂಧಿಗೆ ಹೋಗಿ ಕುಡಿತು ಸರ್ ರೂಟ್. ಇದು ಮುಖ್ಯ ರಸ್ತೆನೇ. ಆ ಕಡೆ ಎಲ್ಲ ಚೆನ್ನಾಗಿದೆ. ಇಲ್ಲಿ ಎಣ್ಣಿ ತವರ್ ಅಂತ ಬರುತ್ತೆ ಇದು. ಇಲ್ಲಿಂದ 3 ಕಿಲೋಮೀಟರ್ ತಾಂಬಾದಕ್ಕೆ ಹೋಗೋವರೆಗೂ ಬಹಳ ಕಷ್ಟ ಸರ್ ಇದು ಹೋಗೋದಿಲ್ಲ. ಪೂರ್ಣ ನೋಡ್ರಿ ಎಷ್ಟು ನೀರ್ ನಿಂತಿದೆ. ಕಾರ್ ಹೆಂಗ್ ಹೋಗ್ಬೇಕು? ಇಲ್ಲ, ಕಾರ್ ಏನ್ ಬಿಡು, ಏನ್ ತೊಂದ್ರೆ ಇಲ್ಲ. ಆದ್ರೆ ಬೈಕ್ ಬಹಳ ಕಷ್ಟ ಇದೆ. ನೋಡಿ, ಇಲ್ಲಿ ಇಂತ ಹಗಲೊತ್ತಿನಲ್ಲಿ ಬೈಕ್ ಅನ್ನ ಬೆಳಕನ್ನು ಹಚ್ಕೊಂಡ್ ಬರ್ತಾ ಇದಾರೆ. ದಯವಿಟ್ಟು ಮಾನ್ಯ ಈ ಭಾಗದ ಶಾಸಕರಲ್ಲಿ ನನ್ನೊಂದು ವಿನಂತಿ, ಇದಕ್ಕೆ ಪರಿಹಾರವನ್ನು ನೀಡಿ ಏನಾದರೂ ಮಾಡಿ ಇದಿಷ್ಟು ಡಾಂಬರೀಕರಣ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ರಿ ಅಂತ ಹೇಳಿ ಈ ಭಾಗದ MLA ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ.